ನೀನ್ ಮಾಡ್ತಾ ಇರೋದು ನನಗೆ ಕನ್ವಿನ್ಸ್ ಆಗ್ತಾ ಇಲ್ಲ. ನಮ್ಮ ಕಂಪನಿ ಭಾರತದ ಸಂಸ್ಕೃತಿನ ಬಿಂಬಿಸುವಂತ ಕಂಪನಿ. ನಮ್ಮ ಹೆಣ್ಣು ಮಕ್ಕಳ ಸೌಂದರ್ಯನ ಬಿಂಬಿಸುವಂತ ಪ್ರಾಡಕ್ಟ್ ನಮ್ದು. ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಬೇಕಾಬಿಟ್ಟಿ ನಡ್ಕೊಂಡು ಮಜಾ ತಗೋತಾ ಇದೀಯಾ. ಇನ್ನು ನೀವೆಲ್ಲ ನಿಂತ್ಕೊಂಡು ತಮಾಷೆ ನೋಡ್ತಾ ಇದ್ದೀರಾ. ಹೆಣ್ಣು ಅಂದ್ರೆ ಭೋಗದ ವಸ್ತುನ ನಿಮ್ಗೆ. ಅಂದ್ರೆ ಹುಡುಗಿಯರು ಈ ರೀತಿ ಬಟ್ಟೆ ಹಾಕೊಳ್ಳೋದು ತಪ್ಪಾ ಆದಿ? ಇದು ತುಂಬಾ ರಿಗ್ರೆಸಿವ್ ಅಪ್ರೋಚ್ ಆಯ್ತು ನಿಂದು. ಯಾವುದು ಪ್ರಗತಿಪರ, ಯಾವುದು ಹಿಂದುಳಿದ ಯೋಚನೆ ಅಂತ ನಮ್ಮಮ್ಮ ನನಗೆ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಅದನ್ನ ನಾನು ನಿನ್ನಿಂದ ಕಲಿಬೇಕಾಗಿಲ್ಲ. ಪಾರ್ಟಿಗೆ ಹೋದಾಗ ಹೆಣ್ಮಕ್ಳು ಇದಕ್ಕಿಂತ ಚಿಕ್ಕ ಚಿಕ್ಕ ಬಟ್ಟೆ ಹಾಕೋದನ್ನ ನಾನು ನೋಡಿದ್ದೀನಿ. ಅದರಿಂದ ನನಗೆ ಯಾವತ್ತೂ ಬೇಜಾರಾಗಿಲ್ಲ. ಅದು ಅವ್ರ ಆಯ್ಕೆ, ಅವ್ರ ಇಷ್ಟ. ಇಲ್ಲಿ ನಾನು ಯಾರನ್ನು ಬಟ್ಟೆಯಿಂದ ಅಳಿತಾ ಇಲ್ಲ. ಪಾರ್ವತಿಗೆ ಇಷ್ಟ ಇಲ್ಲ ಅಂದ್ರೂ ಈ ರೀತಿ ಬಟ್ಟೆ ಹಾಕಿ ಅವಳನ್ನ ಕೆಟ್ಟದಾಗಿ ನಡೆಸ್ಕೋತಾ ಇದ್ದೀರಲ್ಲ, ಅದಕ್ಕೆ ಕೋಪ ಬರ್ತಾ ಇದೆ. ನಮ್ಮ ಕಂಪನಿ ಏನು, ನಮ್ಮ ಹರ್ಬಲ್ ಪ್ರಾಡಕ್ಟ್ ಯೋಗ್ಯತೆ ಏನು, ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಹೇಗಿರ್ಬೇಕು ಅನ್ನೋದನ್ನ ನಾನು ತೋರಿಸ್ತೀನಿ. ಸಾವಿತ್ರಮ್ಮ, ಅರಸನ ಕೋಟೆ ಘನತೆಗೆ ತಕ್ಕ ಹಾಗೆ ಪಾರ್ವತಿನ ತಯಾರು ಮಾಡಿ ಕರ್ಕೊಂಬನ್ನಿ. ಅವಕಾಶ ನಿನ್ಗೋಸ್ಕರ ಕಾಯೋದಿಲ್ಲ ಕಣೋ, ನೀನೇ ಸೃಷ್ಟಿ ಮಾಡ್ಕೋಬೇಕು. ಆದಿ ಸರ್, ನೀವು ತಗೊಂಡೋಗಿದ್ದು ಫೈಲ್ ನೋಡಿದ್ರಾ? ರೀ, ನಾನು ಫೈಲ್ ನೋಡ್ತೀನೋ ಬಿಡ್ತೀನೋ, ನಿಮ್ಗೆ ಯಾಕ್ರಿ ಅಪ್ಡೇಟ್ ಮಾಡಬೇಕು? ಐ ಆಮ್ ಸಾರಿ ಸರ್, ನಾನು ಹೇಳಕ್ಕೆ ಬಂದಿದ್ದ ವಿಚಾರನೇ ಬೇರೆ. ನಿಮ್ಮ ಮಾತು ಕೇಳುವಷ್ಟು ಪೇಷನ್ಸ್ ನನಗಿಲ್ಲ. ಸರ್, ಇದು ತುಂಬ ಇಂಪಾರ್ಟೆಂಟ್ ಮ್ಯಾಟ್ರ್ ಸರ್. ನಿಮ್ಗೆ ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ? ನಿಮ್ಮ ಮಾತು ಕೇಳೋ ಪೇಷನ್ಸ್ ನನಗಿಲ್ಲ ಅಂತ ಹೇಳ್ದೆ ತಾನೆ? ಅದು ಪಾರ್ವತಿ ವಿಚಾರ ಸರ್. ಏನ್ರಿ ಪಾರ್ವತಿ ಬಗ್ಗೆ ಇಷ್ಟೆಲ್ಲ ರಾದ್ಧಾಂತ ಆಗ್ಬೇಕಾದ್ರೆ ಬಾಯಿಗೆ ಬೀಗ ಹಾಕೊಂಡಿದ್ರಿ. ಪಾರ್ವತಿಗೆ ಅವಮಾನ ಆಗ್ಬೇಕಾದ್ರೆ ಸುಮ್ಮನೆ ಇದ್ರಿ. ಇವಾಗ ನಿಮಗೆ ಧೈರ್ಯ ಬಂದ್ಬಿಡ್ತಾ? ಮುಖದ ಮೇಲೆ ಮೀಸೆ ಇದ್ರೆ ಸಾಲಲ್ಲ. ಛೇ, ಇಲ್ಲೂ ವಿಷಯ ಹೇಳೋಕ್ಕಾಗಲಿಲ್ಲ. ಇವಳು ಆದಿತ್ಯ ಗ್ರೂಪ್ ಆಫ್ ಕಂಪನೀಸ್ ಬ್ರ್ಯಾಂಡ್ ಅಂಬಾಸಿಡರ್. ಇದು ಅರಸನ ಕೋಟೆಯ ಘನತೆ. ಕೆಟ್ಟ ಆಲೋಚನೆಗಳನ್ನ, ಕೆಳಮಟ್ಟದ ಯೋಚನೆಗಳನ್ನ ಬಿಟ್ಟು ಇವಾಗ ಫೋಟೋ ಶೂಟ್ ಮಾಡಿ. ಪಾರ್ವತಿ, ಹೋಗು.
ಜನ ಅಣ್ಣ ತಮ್ಮಂದ್ರಿದ್ದ ಕೌರವರು 5 ಜನ ಇದ್ದ ಪಾಂಡವರ ಸೈನ್ಯಕ್ಕೆ ಸೋತಾಗ ಪಾಪ ಆ ಕೌರವರಿಗೆ ಅದೆಷ್ಟು ಬೇಜಾರಾಗಿರ್ಬೇಡ ಅಲ್ವೇನಮ್ಮ ಅನುಷ್ಕಾ? ಸೋಲಿಗೆ ಸಾಂತ್ವನ ಹೇಳೋಕ್ ಬಂದಿದಿರೋ ಅಥವಾ ಸೋತಿದ್ದೀನಿ ಅಂತ ಬೆರಳು ಮಾಡಿ ನಗೋಕ್ ಬಂದಿದಿರೋ? ಅಯ್ಯಯ್ಯೋ, ನಾನು ಯಾಕಮ್ಮ ನಿನ್ನೂ ನೋಡಿ ನಗ್ಲಿ? ಎಷ್ಟೇ ಆದರೂ ನಾವಿಬ್ರು ಒಂದೇ ದೋಣಿಲಿ ಪ್ರಯಾಣ ಮಾಡ್ತಿರೋ ಪ್ರಯಾಣಿಕರು. ಮುಳುಗಿದ್ರು ಒಟ್ಟಿಗೆ, ದಡ ಸೇರಿದ್ರು ಒಟ್ಟಿಗೆ. ತುಂಬಾ ಹತ್ರ ಬರೋಕ್ ಪ್ರಯತ್ನ ಮಾಡ್ತಿದ್ದೀರಾ. ಬರೋಕ್ ಮುಂಚೆನೆ ಮುಳುಗೋಗೋ ಸಂಭವ ಇದೆ. ಹುಷಾರ್. ಜಟ್ಟಿ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ಗಾದೆ ಕೇಳಿದ್ಯೇನಮ್ಮ? ಎಲ್ಲಿ ಸ್ವಿಚ್ ಹಾಕಿದ್ರೆ ಎಲ್ಲಿ ಬಲ್ಪ್ ಆನ್ ಆಗುತ್ತೆ ಅನ್ನೋದು ಗೊತ್ತಿರ್ಬೇಕಲ್ವೇನಮ್ಮ? ನಿಮ್ಗೆ ತುಂಬಾ ಅನುಭವ ಇದೆಯಲ್ಲ, ನೀವೇ ಏನಾದ್ರೂ ಮಾಡ್ಬೇಕಿತ್ತು. ಕಾಲ ಕೂಡ್ ಬರ್ಬೇಕಮ್ಮ. ಆಷಾಢದಲ್ಲಿ ಒಳ್ಳೆ ಕೆಲಸ ಮಾಡಬಾರ್ದು, ಶ್ರಾವಣದಲ್ಲಿ ಕೆಟ್ಟ ಕೆಲಸ ಮಾಡಬಾರ್ದು ಅನ್ನೋದು ನನ್ನ ಪಾಲಿಸಿ. ಎಲ್ಲದಕ್ಕೂ ಸಮಯ ಬರಬೇಕು. ಈಗ ನಿಮಗೆ ಅರಸನ ಕೋಟೆ ಬಾಗ್ಲು ಪರ್ಮನೆಂಟಾಗಿ ಮುಚ್ಚೋಕ್ ಮುಂಚೆ ನಿಮ್ಮ ಸೀಟ್ನ ಭದ್ರ ಮಾಡ್ಕೊಳ್ಳಿ. ನಡೆದಿರೋ ವಿಚಾರ ಅಖಿಲ ಅತ್ತೆ ಗೊತ್ತಾಗತ್ತೆ ಅಂತನಾ ನೀವು ಹೇಳ್ತಾ ಇರೋದು? ನೀನ್ ತಡೆದಿದ್ರೆ ಖಂಡಿತ ಗೊತ್ತಾಗತ್ತೆ. ಆಮೇಲೆ ಅವ್ರು ನಿನ್ನ ಹುಟ್ಲಿಲ್ಲ ಅನ್ಸೋದ್ರಿಂದ ಅವ್ರನ್ನ ತಡೆಯೋಕ್ಕಾಗಲ್ಲ. ಈಗ ತಲೆ ಓಡಿಸೋದನ್ನ ನಿಲ್ಸು, ಮೊದಲು ನಿನ್ ತಲೆ ಉಳಿಸ್ಕೋ. ಸೋತಿದ್ದೀನಿ, ಪೆಟ್ ಬಿದ್ದಿದೆ, ನಿಮ್ ಮಾತನ್ನ ಕೇಳೋ ಪರಿಸ್ಥಿತಿ ಬಂದಿದೆ. ಆದ್ರೆ ನೀನ್ ಸೋಲನ್ನು ಒಪ್ಕೊಳ್ಳೋದಿಲ್ಲ. ತಿರುಗು ಬಾಣ ಬಿಟ್ಟೇ ಬಿಡ್ತೀಯ, ರೊಚ್ಚಿಗೆ ಹೇಳ್ತೀಯ, ಎಲ್ರೂ ಸುಟ್ಟು ಭಸ್ಮ ಮಾಡ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಆತರಗಾರನ್ಗೆ ಬುದ್ಧಿ ಮಟ್ಟ ಅಂತೆ. ಒಂದು ಗಿಡನ ಕಿತ್ತಾಕುವಾಗ ಬೇರ್ ಸಮೇತನೇ ಕಿತ್ತಾಕ್ಬೇಕು. ಮೊದಲು ನಿನ್ ಬೇರನ್ನ ಗಟ್ಟಿ ಮಾಡ್ಕೋ, ಆಮೇಲೆ ಈ ಗ್ಯಾಪಲ್ಲಿ ನಾವು ಸುಮ್ಮನಿರೋಕ್ಕಾಗತ್ತಾ? ಆಟ ಮುಂದುವರಿಲೇಬೇಕು ತಾನೆ. ಅದಕ್ಕೆ ನಾನು ನೀವು ಸೇರಿ ಒಂದೊಳ್ಳೆ ಅಸ್ತ್ರನ ರೆಡಿ ಮಾಡ್ಕೊಳ್ಳೋಣ. ಕರುಣೆಯ ಪೈರು